ಅನ್ನೋದಕ್ಕಿಂತ ಸ್ವಲ್ಪ ಸುತ್ತಾಡಿ ವೀಕ್ ಆಗ್ಬಿಟ್ಟಿದ್ದೀನಿ ನನ್ನ ಪ್ರಕಾರ ನೋಡಿ. ಇವಾಗ ನೀವು ನೋಡ್ತಿದ್ರೆ ಇದು ಒಂದು ಕಂಟಿನ್ಯೂ ಪಾರ್ಟು. ಓಕೆ, ಈ ಕಂಟಿನ್ಯೂ ಪಾರ್ಟಲ್ಲಿ ಟೈಮ್ ಆಗಿರೋದ್ರಿಂದ ಮೆಟ್ರೋಗೆ ಹೋಗಬೇಕು. ಮೆಟ್ರೋದಲ್ಲಿ ನನ್ನ ರೂಮಿಗೆ ರೀಚ್ ಆಗಬೇಕಲ್ವಾ. ಈಗ ರೂಮಿಂದ ಒಂದು ವೀಡಿಯೋ ಮಾಡಾಕ್ತೀನಿ ಹೆಂಗಿರುತ್ತೆ ಅಂತ ವಾಚ್ ಮಾಡಿ. ಯಾಕಂದರೆ ಹೇಳ್ತೀನಿ, ಇದು ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೋಡಿ ಕತ್ತ ಕಾಣಿಸ್ತಿದೆ ಮಾಲೆಲ್ಲ, ವೆಹಿಕಲ್ಸ್ ನೋಡಿ, ಗಾಡ ಹೆಂಗೆ ಹೋಗ್ತಿದೆ. ಲಾಸ್ಟ್ ಮುಗೀತಲ್ವಾ, ಮನೆಗೆ ಹೋಗೋ ಟೈಮಲ್ಲಿ ಆ ಕಡೆ ಬಾರಲ್ಲಿ ನೋಡ್ತೀವಿ, ಅದು ವೈನ್ ಶಾಪು ಟ್ರೆಂಡ್ಸ್ ಅಂತ ನೋಡಿ, ವಿಸ್ಕಿ ಮತ್ತು ಬೇರೆ ಅಲ್ಲಿ ನೋಡ್ತಿದ್ರಲ್ಲ ಅದು ಬಾರು. ಎಷ್ಟು ದೊಡ್ಡ ಬಾರ್ ಅಂದರೆ ಕಾಸ್ಟ್ಲಿಯಸ್ಟ್ ಬಾರು ಅಂದ್ಕೊಂಬಿಡಿ. ಅದರಲ್ಲಿ ಹೋಗಿ ಪರ್ಚೇಸ್ ಮಾಡುವ. ಓಕೆ ಬನ್ನಿ. ಮೇಲೆ ಕಾಣಿಸ್ತಿದೆ ಅಲ್ವಾ, ಕರೆಕ್ಟಾಗಿ ಕಾಣಿಸ್ತಿದ್ದೇನೋ ಇಲ್ವೋ ಗೊತ್ತಿಲ್ಲ, ಆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೋಡಿ. ಅದ್ರ ಮೊಗ್ಲಲ್ಲೇ ಮಾಲ್ ಇದೆ. ಈ ಗ್ರೌಂಡಲ್ಲಿ ನೀವು ನೋಡ್ತಿರ್ಬೇಕಾದ್ರೆ ಇದೇ ಪೂರ್ತಿ ಇಟ್ಕೊಂಡು ಹೋದರೆ ಇಲ್ಲೆಲ್ಲ ಯುದ್ಧ ಸಲಕರಣೆಗಳೆಲ್ಲ ಆ ಸೈಡಲ್ಲಿ ಹೋದರೆ ಸಿಗುತ್ತೆ. ಇನ್ನು ಟ್ರಾಫಿಕ್ ಎಷ್ಟಿದೆ, ಈ ಟ್ರಾಫಿಕ್ ಬಿಟ್ಟರೆ ನೋಡ್ತೀರಿ. ಇದು ಒಂದು ಪ್ಲೇಸು ಬೆಂಗಳೂರಲ್ಲಿ, ಇದು ಒಂದು ಟಾಪಲ್ಲಿರೋಂಥ ಪ್ಲೇಸು. ಈಗ ನೋಡ್ತಿರಲ್ಲ, ಇದು ಒಂದು ಸಿಟಿ ಸೆಂಟ್ರಲ್ಲಿ ಇರುತ್ತೆ. ಗ್ಲಾಸಲ್ಲಿ ನೋಡಿದ್ರು ಏನು ಸಖತ್ತಾಗಿ ಕಾಣಿಸ್ತಿದ್ದೀನಿ ಅಂದರೆ ಸ್ವಲ್ಪ ಕ್ಯಾರಷನ್ ಆಗ್ಬಿಟ್ಟಿದ್ದೀನಿ ನಾನು ನನ್ನ ಪ್ರಕಾರ. ಸ್ವಲ್ಪ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಅನ್ನೋದಕ್ಕಿಂತ ಸ್ವಲ್ಪ ಸುತ್ತಾಡಿ ವೀಕ್ ಆಗ್ಬಿಟ್ಟಿದ್ದೀನಿ ನನ್ನ ಪ್ರಕಾರ. ಹಾಗಾಗಿ ಏನು ಮಾಡ ಕಾಣಿಸ್ತಿದೆ ನೋಡಿ, ಅದೇ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಕ್ರಿಕೆಟ್ ಇತ್ತು, ಇಲ್ಲ ಯಾವುದೇ ಒಂದು ಈವೆಂಟ್ ಇತ್ತು ಅಂದರೆ ಇಲ್ಲೇ ನಡೆಯೋದು ನಮ್ಮ ಬೆಂಗಳೂರಲ್ಲಿ. ಇವಾಗ ನೀವು ನೋಡ್ತೀರಾ, ಇದೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ಜರ್ಸಿ ಇದೆ. ಸ್ವಾಮಿ ಸ್ಟೇಡಿಯಂ ಇದೆಯಲ್ಲ, ಮೊಕ್ಲಲ್ಲೇ RCB ಇಂಡಿಯನ್ ಜರ್ಸಿ ಇದೆ, ಕಾಪಿ ಇದೆ, ಮತ್ತು ಲೋಗೋ ಚೆನ್ನಾಗಿದೆ. ಟೀ ಶರ್ಟ್ ಏನೋ ನ್ಯೂ ಟೀ ಶರ್ಟು ಚೆನ್ನಾಗಿದೆ, ಇದೂ ಚೆನ್ನಾಗಿದೆ ಬ್ರೋ. ಏನು ರೇಟ್ ಅಣ್ಣ ಇದು? ಎಲ್ಲ ಚಿಕ್ಕವೇ ತೋರಿಸ್ತಿದ್ಯಲ್ಲ ಅಣ್ಣ. ಫುಟ್ಬಾಲ್ ಹಾಂ, ಜರ್ಸಿ ತಗೋಬೇಕು 200. ಈಗ ನೀವು ನೋಡ್ತೀರಾ, ಇದು ಮೆಟ್ರೋ ಸ್ಟೇಷನಲ್ಲಿ ಕ್ಯಾಶ್ ಬೇಕು. ಈಗ ಕ್ಯಾಶ್ ಯಾರ ಹತ್ರ ಇಸ್ಕೋಬೇಕು ಅಂದರೆ ಇಲ್ಲಿ ಯಾರಾದರೂ ಆಟೋ ಡ್ರೈವರ್ ಹತ್ರ ಕ್ಯಾಶ್ ಇಸ್ಕೋಬೇಕು ನನ್ನ ಪ್ರಕಾರ. ಈಗ ಇಲ್ಲಿ ಯಾವ ಕ್ಯಾಂಟೀನ್ ಕೊಡಲ್ಲ ಅನ್ಸುತ್ತೆ. ನೋಡ್ತಿದ್ದೀರಾ, ಮೆಟ್ರೋದಲ್ಲಿ ಕ್ಯಾಶ್ ಬೇಕಂತ ಎಲ್ಲಿಂದ ತರೋಣಪ್ಪ ಕ್ಯಾಶ್, ದರಿದ್ರಕ್ಕೆ. ಈಗ ATM ಹುಡ್ಕೊಂಡು ಹೋಗ್ಬೇಕು, ಇದು ಒಂದು ಕರ್ಮ. ಟೈಮ್ ಆಗಿರೋದು ನಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದೈತೆ ಈಗ ಜೀವನದಲ್ಲಿ. ಏನಿಲ್ಲ ಅಂದ್ರೂ ATM ಬೇಕೀಗ. ಇಲ್ಲಿ ಯಾರಾದ್ರೂ ಹೋಗ್ಬೇಕು. ಬ್ರೋ ಕ್ಯಾಶ್ ಇದೆನಾ ಯಾರ ಹತ್ರ ಆದರೂ? ಫೋನ್ಪೇ ಮಾಡ್ತೀನಿ. ಕ್ಯಾಶ್ चाहिए, कैश फोन पे करो. मेरे मेट्रो के स्टेशन में कैश चाहिए, 50 चाहिए, मैं फोन पे चाहिए. 40 ಇಲ್ಲ 50. ಹಾಂ 50. थैंक यू ब्रो. स्कैन चाहिए. कहाँ से हो ब्रो? केरला. ओके, तमिलनाडु. ओके, थैंक यू ब्रो. ओके ಗುರು, ಅಂತೂ ಇಂತೂ ATMಗೆ ಹೋಗ್ಲಿ ತಪ್ಪಲಿದಂಗೆ ಏನೋ 50 ಇಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಮತ್ತೆ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಬೇಕು, ಇಲ್ಲಾಂದರೆ ATMಗೆ ಅಲ್ಲಿ ತನಕ ಹೋಗ್ಬೇಕಿತ್ತು. ಕರ್ಮ, ಕ್ಯಾಶ್ ಸಿಗ್ಲಿದ್ದಕ್ಕೆ ಇದೊಂದು ಧರ್ಮ ನಮ್ಮದು. ಇಷ್ಟೆಲ್ಲ ಡೆವಲಪ್ಮೆಂಟ್ ಆದರೂ 50 ಕ್ಯಾಶ್ ಬೇಕಂದರೆ ಎಲ್ಲಿಂದ ತರೋಣ ದರಿದ್ರಕ್ಕೆ. ಎಷ್ಟು ಬೇಜಾರಾಗುತ್ತಲ್ವ ನಮಗಂತೂ. ತಲೆ ಕೆಟ್ಟೋಗಿದೆ. ಈ ಮೆಟ್ರೋ ಸ್ಟೇಷನಲ್ಲಿ ಕ್ಯಾಶ್ ಬೇಕಂತ, ಬೇರೆ ಮೆಟ್ರೋ ಸ್ಟೇಷನಲ್ಲಿ ಫೋನ್ಪೇ ನಡೆಯುತ್ತಂತೆ. ಯಾವನಪ್ಪ ಇದು ಕಂಡಿಡ್ದು. ಅಲ್ಲಿ ಕೆಳಗಿಳಿದು ಬಂದಿದ್ದೀನಿ. ಈಗ ಆಲ್ರೆಡಿ ಮೆಜೆಸ್ಟಿಕ್ಕಲ್ಲಿದ್ದೀನಿ. ಈಗ ಮೆಜೆಸ್ಟಿಕ್ಕಿಂದ ರೂಮಿಗೆ ಹೋಗಬೇಕು. ಸ್ವಲ್ಪ ಬಸ್ಸಿನ ಸಮಸ್ಯೆಗಳು ಹೋಗ್ತಾ ಯಾಕಪ್ಪ ಅಂದರೆ ಸ್ವಲ್ಪ ಟೈಮ್ ಆಗ್ತಾ ನಮ್ಮ ಸೈಡಲ್ಲಿ ಬಸ್ಸು ಹೋಗೋದೇ ಇಲ್ಲ. ಸುಮಾರು 8 ಗಂಟೆ 9 ಗಂಟೆ ಆಯ್ತಂದರೆ ಬಸ್ಸಿನ ಭಾಳ ನಮಗೆ ಹೇಳೋಕ್ಕಾಗಲ್ಲ. ಈಗ ಆಲ್ರೆಡಿ ಮೆಜೆಸ್ಟಿಕ್ ಒಳಗಡೆ ಇದ್ದೀನಿ, ಅಂಡರ್ ಪಾಸ್ ಒಳಗಡೆ. ಈಗ ನಾನು ಬಸ್ಸಿಗೆ ಹೋಗ್ಬೇಕಲ್ವ, ಬಸ್ ಎಲ್ಲಿದೆ, ಬಸ್ ಚೂಸ್ ಮಾಡಬೇಕು. ಈಗ ಬಸ್ ಹೆಂಗಿದೆ, ಬಸ್ ಚೂಸ್ ಮಾಡಿಕೊಂಡು ಆಮೇಲೆ ಈಗ ಟ್ರಾವೆಲ್ ಮಾಡಬೇಕು. ಇಲ್ಲಿ ನೋಡಿ, ಇದೇ ಅಂಡರ್ ಪಾಸು. ಈಗ ಮೇನ್ ನೇರಲ್ಲಿ ಹೋಗ್ತಿರೋಂಥ ಈ ಪಾಸ್ ನೋಡಿರ್ತೀರಲ್ವ ಆಲ್ಮೋಸ್ಟ್ ಆಗಿ. ಈಗ ಮೆಜೆಸ್ಟಿಕ್ಕಲ್ಲಿ
ಬರ್ತಿರೋದ್ರಿಂದ ಈಗ ಬಸ್ ಹುಡುಕ್ಬೇಕು. ಬಸ್ ಎಷ್ಟೊತ್ತಾಗುತ್ತೋ ಸಿಗೋದು ಗೊತ್ತಿಲ್ಲ ಇನ್ನೂ. ಬನ್ನಿ. ಅಂಡರ್ ಪಾಸಲ್ಲಿ ನಾವಿರೋಂಥ ಬುಕ್ಕೆಲ್ಲ ಮಾರ್ತಿದ್ದಾರೆ ನೋಡಿ. ಐಟಮ್ಸ್, ವಾಚ್, ಬಡ್ಸ್, ಎಲ್ಲ ಸ್ಪೂನ್ ಇದೆ, ಶೂ ಇದೆ. ಇದು ನಾವು ಹೋದಂಥ ಒಳಗಡೆ ಹೋಗಬೇಕು. ಇದೇ ನಾವೀಗ ಬಸ್ ಸ್ಟಾಪ್. ಈ ಬಸ್ ಸ್ಟಾಪಲ್ಲಿ ನಮ್ಮದು ಬಸ್ ಸ್ಟಾಪ್ನ ಹುಡುಕ್ಬೇಕು. ಈಗ ಸದ್ಯ ಬಸ್ ಸ್ಟಾಪಲ್ಲ, ಪ್ಲಾಟ್ಫಾರಮ್ ಹುಡುಕ್ಬೇಕು. ಎಷ್ಟನೇ ಪ್ಲಾಟ್ಫಾರಮು ಅಂತ. ಯಾವುದಂದ್ರೆ 17ಕ್ಕೆ ಹೋಗಬೇಕು. ಸೀರೀಸ್ ಬರೆದಿರ್ತಾರೆ ನೋಡಿ, ಆ ಥರ ಸೀರೀಸ್ ಕಾಣಿಸುತ್ತಲ್ಲಿ. ಆ ಸೀರೀಸ್ಗೆ ಹೋಗ್ಬೇಕಿಲ್ಲ. ಬನ್ನಿ. ಲಾಸ್ಟ್ ಸೀರೀಸ್ 17 ಅಂದರೆ 14, 15, 14. ಇದು 14 ಬಸ್ ಸ್ಟ್ಯಾಂಡು. ನಂಬರ್ ಪ್ಲಾಟ್ಫಾರ್ಮ್ ಹಾಕಿರ್ತಾರೆ. ಆ ಪ್ಲಾಟ್ಫಾರಮ್ನ ತಿಳ್ಕೊಂಡ್ರೆ ಸಾಕು ಎಷ್ಟು ಗಂಟೆಗೆ ಹೋಗುತ್ತೆ ಅಂತ. ಬಸ್ ಹೋಯ್ತು ಅಂದರೆ ಕಷ್ಟ ಆಗೋದು ದೇವರಾಣೆ. ಮತ್ತು ಲಾಸ್ಟು ಕೊನೆ ಟೈಮಲ್ಲಿ ಒಂದು ಕ್ಷಣ ಬಸ್ ಹೋಯ್ತು ಅಂದರೆ ಇಲ್ಲಿ ಮುಗೀತು ಅಂದ್ಕೊಂಬಿಡಿ. ಮತ್ತೆ ಬೆಳಗ್ಗೆ 4 ಗಂಟೆಗೆ ಇಲ್ಲ 5:15ಗೆ ಬಸ್ಸು. ಅದಕ್ಕೆ ಇಷ್ಟು ಬೇಗ ಹೋಗ್ತಿರೋ KSRTCಗೆ ಹುಡುಕ್ಬೇಕು. ಅಲ್ಲಿ ಲಾಸ್ಟ್ ಇದೆ ಪ್ಲಾಟ್ಫಾರ್ಮ್. ಬಸ್ ಸ್ಟ್ಯಾಂಡ್ ನೋಡಿ ಜಿಗಿ ಅನಿಸಿದೆ. ಲಾಸ್ಟ್ ಬಸ್ ಸ್ಟಾಪು ನಮ್ಮದು. ಬಸ್ ನೋಡಿ. ರಸ್ತೆ ಮಾರ 7 ಗಂಟೆ ಆಯ್ತಂದರೆ ಜಿಗಿನಿಗೆ ಹೋಗೋಕ್ಕೆ ಕಾಯ್ಬೇಕು. ಲಾಸ್ಟ್ ಬಸ್ಸು ಇದು ತಪ್ಪಿತ್ತಂದರೆ ಲಾಸ್ಟ್ 9:15, 9:30 ಬಸ್. ಯಾವುದಿಲ್ಲ ಬಸ್ಸು. ಇಲ್ಲಿಗೆ ಈ ವಿಡಿಯೋ ಕೂಡ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.